ಯಾವ ರೀತಿ ಒದಗಿಸಬೇಕು, ಅದನ್ನು ಯಾವ ಥರ ಕೊಡಬೇಕು ಅನ್ನೋದನ್ನು ಲೆಕ್ಕ ಹಾಕಿ ನೀವು ಮಾಡಬೇಕಾಗ್ತದೆ. ಅದರ ಯೋಚನೆ ಮಾಡಿಲ್ಲ. ಇವತ್ತು ಹೈಸ್ಕೂಲು ತೆರೆದಿದ್ದೀವಿ, ಮಕ್ಕಳಿಗೆ ಶಿಕ್ಷಕರೇ ಇಲ್ಲ. ಜೂನಿಯರ್ ಕಾಲೇಜ್ ಶಿಕ್ಷಕರು ಕೊಟ್ಟಿದ್ದಾರೆ ನೋಡಿ. ಮೊನ್ನೆ ಅಧ್ಯಕ್ಷರೇ, ಸಚಿವಾಲಯ ಒಂದೇ, ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದೇ, ಪಾಲಿಸಿ ಒಂದೇ, KKRDB ದುಡ್ಡು ಒಂದೇ. PUCನಲ್ಲಿ ಸಂಬಳ ಮಾಡಿದ್ದಾರೆ, ಆದರೆ ಹೈಸ್ಕೂಲಲ್ಲಿ ಸಂಬಳ ಮಾಡಿಲ್ಲ. ಅಂದ್ರೆ ಯಾವ ರೀತಿಯಾಗಿ ಇಲಾಖೆಯವರು ಕೆಲಸ ಮಾಡ್ತಾ ಇದ್ದಾರೆ? ಅದು ನಿಮಗೆ ಬರ್ತದೆ, PUCನೂ ನಿಮಗೆ ಬರ್ತದೆ, ಹೈಸ್ಕೂಲು ನಿಮಗೆ ಬರ್ತದೆ. ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀರಿ, ಆದರೆ ಜೂನಿಯರ್ ಕಾಲೇಜ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿರಿ, ಹೈಸ್ಕೂಲ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿಲ್ಲ. ಅದು ಆ 5 ಜೂನಿಯರ್ ಕಾಲೇಜಿನ ಶಿಕ್ಷಕರಿಗೆ ಇವತ್ತು ಕೂಡ ₹1 ಸಂಬಳ ಕೊಟ್ಟಿಲ್ಲ, ಇವತ್ತು ಕೂಡ. ಹೀಗಾಗಿ ಇವತ್ತು ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನು ಸರಿಪಡಿಸಬೇಕಾದ್ರೆ ನಮ್ಮ ಸರ್ಕಾರ ಅದು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಸಮಸ್ಯೆ ಬಗ್ಗೆನೂ ಕೂಡ ಕೆಲವು ಸದಸ್ಯರು ಈಗಾಗಲೇ ಸಮುದಾಯ ಕೇಂದ್ರಗಳ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಕೇಂದ್ರ ಮಂಜೂರಿಯಲ್ಲಿ ತಾರತಮ್ಯ ಆಗಿರೋದಕ್ಕೆ ನಾನು ಕೆಲವು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದೇನೆ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು 670. ಅಂದ್ರೆ ನಿಯಮದ ಪ್ರಕಾರ 393 ಕೇಂದ್ರಗಳು. ಒಂದ್ ನಿಮಿಷ ಪಾಟೀಲ್ರ, ಒಂದ ನಿಮಿಷ. ಇವತ್ತು ನಮ್ಮ ಹಿರಿಯ ಸದಸ್ಯರಾದ ಶ್ರೀ BR ಪಾಟೀಲ್ರು ಮಾತಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಒಂದು ಒಳ್ಳೆ ಪದ್ಧತಿ ಇಲ್ಲಿ ಹಾಕಿರಿ, ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಅಟೆಂಡೆನ್ಸ್ ತಗೊಳ್ಳುವಂತ ಪದ್ಧತಿ ಹಾಕಿರಿ. ಇವತ್ತು ಬೆಳಗಾಂದಲ್ಲಿ ಸದನ ನಡೆದೈತಿ, ನಿಮ್ಮ ಮಿನಿಸ್ಟರ್ ರೋಸ್ಟರ್ ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ತಿಮ್ಮಾಪುರ ಅವ್ರು ಬಿಟ್ರೆ ಮತ್ತೆ ಯಾರಿಲ್ಲ. ಎಲ್ಲಿದ್ದಾರೆ ಈಗ? HK ಪಾಟೀಲ್ ಬಿಡಿ. ಇಷ್ಟು ದೊಡ್ಡ ಮಿನಿಸ್ಟರ್ಗಳ ಪದ್ಧತಿ ಐತಿ ಇಲ್ಲಿ. ಅಲ್ಲ, ಒಂದ್ ನಿಮಿಷ. ಇವತ್ತು ಇಲ್ಲಿ ಲಿಸ್ಟ್ ನೋಡಿದ್ರೆ ನಿನ್ನೆನೂ ಕೂಡ ನಾ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ನಮ್ಮ ಜಿಲ್ಲಾ ಮಂತ್ರಿಗಳದಾರೆ ಇಲ್ಲಿ, ಬೆಳಗಾಂ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಸದನಕ್ಕೆ ಬರುವುದಿಲ್ಲ, ಬೆಳಗಾಂದಲ್ಲಿ ನಡೆದ್ರು ಕೂಡ ಉತ್ತರ ಕೊಡುವುದಿಲ್ಲ, ಒಂದು ಪ್ರಶ್ನೆಗೆ ಎದ್ದು ನಿಂತು ಉತ್ತರ ಕೊಡುವುದಿಲ್ಲ, ಸದನಕ್ಕೆ ಬರುದಿಲ್ಲ. ಇಲ್ಲೇ ಬೆಳಗಾಂದಲ್ಲೇ ಸದನ ನಡೆದೈತಿ. ಮಂತ್ರಿಗಳ ಲಿಸ್ಟ್ ನೋಡ್ರಿ, ನೀವು ರೋಸ್ಟರ್ ಮಾಡಿದ ಲಿಸ್ಟ್ ಆಯ್ತು, ಅದ್ರ ಪ್ರಕಾರ ಇರ್ಬೇಕಲ್ಲ ಮಂತ್ರಿಗಳು. ಅದ್ರ ಬಗ್ಗೆ ಏನ್ ಕ್ರಮ ಹೇಳ್ತಾನೆ ಈಗ? ಅಲ್ಲ, ನೀವು ಒಳ್ಳೆ ಉಳಿದೆಲ್ಲ ಸದಸ್ಯರಿಗೆಲ್ಲ ಅದಕ್ಕೆ ಏನು ಕ್ಯಾಮ್ರಾ ಇಟ್ಟಿದೆ, ಅಟೆಂಡೆನ್ಸ್ ಮಾಡಿ ಮುಂಜಾನೆ ಅವ್ರ ಹೆಸರು ತಗೊಂತೀರಿ. ಈಗ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಆಗ್ಬೇಕಂತಾರ ಇಲ್ಲಿ ಸದನದಾಗ. ಬೆಲ್ಲದವ್ರೆ ಅಧ್ಯಕ್ಷರೇ, ಅದೆಲ್ಲ ಮಾತಾಡೋದು ಬೇಡ. ಮೇಲ್ಮನೆ ಅಲ್ಲ, ಅವ್ರು ಮಾತಾಡಿದ್ದೇನೆ, ಅವ್ರೇನು ತಪ್ಪೇನಿದ್ದಿಲ್ಲಲ್ಲ, ಕೂತ್ಕೊಳ್ಳಿ. ಈ ಸಮಸ್ಯೆ ಇವತ್ತಿಂದಲ್ಲ, ಮೊನ್ನೆ ಬೆಲ್ಲದವ್ರೆ. ಅಲ್ಲ, ಈಗ ಉತ್ತರ ಕನ್ನಡ ಸಮಸ್ಯೆ ಬರಲಿ ಮಾತಾಡ್ತೀನಿ ಸರ್. ನಡುವೆ ಇಂಟರ್ಫಿಯರ್ ಆಗಬೇಡಿ. ತಮ್ಮ ಮಾತು ಕೇಳ್ತಾರ ಅವರು. ಆಮೇಲೆ ಇವತ್ತು ನಾನೇನು ಹೇಳಕ್ ಹೊಟ್ಟಿದೆ ಅಂದ್ರೆ, ಹಳೆ ಮೈಸೂರಿನಲ್ಲಿ, ಮುಂಬೈ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈ ಆರೋಗ್ಯ ಕೇಂದ್ರಗಳಿದ್ದಾವೆ. ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಅನ್ಯಾಯ ಆಗಿದೆ ಅನ್ನೋ ನಾನು ಅಂಕಿ ಸಂಖ್ಯೆ ಮುಖಾಂತರ ಹೇಳಕ್ಕೆ ಹೊರಟಿದ್ದೀನಿ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿಯಮದ ಪ್ರಕಾರ, ಆದರೆ ಆ ಭಾಗದಲ್ಲಿ ಸುಮಾರು 670 ಪ್ರಾಥಮಿಕ ಕೇಂದ್ರಗಳ ಆರೋಗ್ಯ ಕೇಂದ್ರ. 670 ಅಂದ್ರೆ ಮೋರ್ ದೆನ್ ಡಬಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.